ಮಹಾರಾಜರೇ, ಈ ಅನರ್ಥವನ್ನ ನಿಲ್ಲಿಸಿ. ಪ್ರತಿಯೊಬ್ಬರು ಪಂಡಿತ ರಾಮಕೃಷ್ಣನಿಗೆ ಸುಖಕರ ಮತ್ತೆ ಸುರಕ್ಷಿತ ಸ್ವರ್ಗ ಯಾತ್ರೆಗೋಸ್ಕರ ಪ್ರಾರ್ಥನೆ ಮಾಡಿ. ಗುರುಗಳೇ, ನೀವು ಪಂಡಿತ ರಾಮನಿಗೆ ಚಿತೆಯ ತಯಾರಿ ಅಂತೂ ಮಾಡಾಯ್ತು, ಆದ್ರೆ ದೇವ್ರ ಹತ್ರ ಸ್ವಲ್ಪ ಪ್ರಾರ್ಥನೆಯಾದ್ರೂ ಮಾಡ್ಬೋದಲ್ವಾ? ಪಂಡಿತ ರಾಮಕೃಷ್ಣನು ಸ್ವರ್ಗಕ್ಕೆ ಹೋಗ್ಬಿಟ್ರು, ಭಸ್ಮ ಆಗ್ಬಿಟ್ರು. ಇದೇನಿದು? ಪಂಡಿತ ರಾಮಕೃಷ್ಣನ ಅಸ್ಥಿ ಅಲ್ಲ, ಪಂಡಿತ ರಾಮಕೃಷ್ಣ. ಅಯ್ಯೋ ಈಶ್ವರ! ಸ್ವಾಮಿಗಳೇ, ಪಂಡಿತ ರಾಮಕೃಷ್ಣ ಎಲ್ಲಿ? ನಾವು ಪಂಡಿತ ರಾಮಕೃಷ್ಣನನ್ನು ಸ್ವರ್ಗಾರೋಹಣಕ್ಕೆ ಕಳಿಸಿಬಿಟ್ವಿ. ಹೀಗವರು ಸ್ವರ್ಗಕ್ಕೆ ಹೋಗಿದ್ದಾರೆ. ನನ್ನಲ್ಲಿ ಶಕ್ತಿ ಇದೆ. ನಾನು ಜೀವಿತ ಆತ್ಮವನ್ನು ಸ್ವರ್ಗಕ್ಕೆ ಕಳಿಸ್ತೀನಿ.
ನಾನು ಸರ್ವಶಕ್ತಿಮಾನ, ನಾನು ಸರ್ವಶಕ್ತಿಮಾನ. ಆತ್ಮ ಅಮರವು. ವಿಜಯನಗರ ನಿವಾಸಿಗಳೇ, ನಾವು ನಿಮ್ಮೆಲ್ಲರಿಗೂ ಹೇಳುತ್ತೇವೆ, ನೀವೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಎಂದು. ಮುಂದಿನ ಅಮಾವಾಸ್ಯೆ ಎಂದು ಇದೇ ಜಾಗದಲ್ಲಿ ನಾವು ಭೇಟಿಯಾಗೋಣ. ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಮಹಾರಾಜ ಕೃಷ್ಣದೇವರಾಯರಿಗೆ ಜೈ! ಆಚಾರ್ಯರೇ, ಈ ಮಂತ್ರವಾದಿನ ನೀವೇ ತಾನೇ ಆಮಂತ್ರಣ ಮಾಡಿದ್ದು? ಮುಂದಿನ ಅಮಾವಾಸ್ಯವರೆಗೂ ಅವರು ನಿಮ್ ಜೊತೆನೇ ಇರ್ತಾರೆ. ಅದರ ಅಗತ್ಯ ಏನಿದೆ? ಅಗತ್ಯ ಖಂಡಿತ ಇದೆ ಆಚಾರ್ಯರೇ, ಅಗತ್ಯ ಇದೆ. ಯಾಕಂದ್ರೆ ಪಂಡಿತ ರಾಮಕೃಷ್ಣ ಮುಂದಿನ ಅಮಾವಾಸ್ಯೆಗೆ ತಿರುಗಿ ಬರ್ಲಿಲ್ಲ ಅಂದ್ರೆ ಆಗ ಈ ಮಹಾಶಯ ಚಿತೆ ಮೇಲೆ ಕೂತ್ಕೋಬೇಕಾಗತ್ತೆ. ಸ್ವಾಮಿ ಈಗ ಈ ಜಗತ್ತಲ್ಲಿ ಇಲ್ವೇ ಇಲ್ಲ. ಎಲ್ರೂ ಸೇರ್ಕೊಂಡು ಅವ್ರನ್ನ ಸಾಯಿಸ್ಬಿಟ್ರು, ನನ್ನನ್ನ ವಿಧವೆ ಮಾಡ್ಬಿಟ್ರು. ನನಗೂ ಒಬ್ನೇ ಮಗ ಆಯ್ತಿತ್ತು, ನಾನೇ ಅವನ್ ಪ್ರಾಣ ಕಳ್ಕೊಳ್ಳೋ ಹಾಗೆ ಮಾಡ್ಬಿಟ್ಟೆ. ನಾನ್ ಹೀಗ್ ಮಾಡ್ಬಾರ್ದಾಗಿತ್ತು. ಪಲಾಯನ ಮಾಡಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ಹೇ ಭಗವಂತ, ನನ್ನಿಂದ ಎಂಥ ದೊಡ್ಡ ತಪ್ಪಾಗ್ಬಿಡ್ತು. ಅಲ್ಲೇ ನೀವ್ ಯಾಕೆ ಭಯ ಪಟ್ಕೋತಿಲ್ಲ? ಲಾಮ ಸ್ವರ್ಗಕ್ಕೆ ಅಲ್ವಾ ಹೋಗಿರೋದು? ಅವನ್ ಹೇಳ್ದ ಅವನು 1 ತಿಂಗಳು ಬಿಟ್ಕೊಂಡ್ ಬರ್ತಾನೆ ಅಂತ. ಅವನ್ ಯಾವತ್ತೂ ಹಿಂದಿರ್ಗೋಕ್ ಸಾಧ್ಯನೇ ಇಲ್ಲ. ಅವನ್ ಬರ್ತಾನೆ ಸಾಲ್ದ, ಬಂದೇ ಬರ್ತಾನೆ. ಏನ್ ಶಬ್ದ ಇದು? ಅಮ್ಮ, ದೆವ್ವದ ಮೇಲೆ ತೊಣ್ಣೆ ಹೊಡೆದ್ರೆ ಏನಾಗುತ್ತೆ? ತಾಕೆ? ಅಯ್ಯೋ, ದೆವ್ವಕ್ ನೋವೆಲ್ಲಾಗುತ್ತೆ. ಇವನು ನಮ್ಮನ್ನೇ ನೋಡ್ತಾ ಇದ್ದಾನೆ. ಏನೋ ತಿಂತಾ ಇದೆ. ಪಾಪ ಹಸುವಾಗಿದೆ ಅನ್ಸುತ್ತೆ. ಅಯ್ಯೋ ಶಾರದಾ, ಬಂದ್ಬಿಟ್ಯಾ ನೀನು? ಇದು ಲಾಮನ್ ಧ್ವನಿ. ನೀವು ನನಗೆ ಹೇಳೇ ಹೋಗ್ಲಿಲ್ಲ. ನಾನು ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ನಿಮ್ಗೆ. ಎಷ್ಟು ಹೊಟ್ಟೆ ಸಿಕ್ತಿತ್ತು ಅಂದ್ರೆ ನನಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು ಹಣ್ಣನ್ನು ತಿನ್ಕೊಂಡು ಕೂತ್ಕೊಂಡಿದ್ದೀನಿ. ನಡೀರಿ, ಬೇಗ ಭೋಜನವನ್ನ ತಯಾರು ಮಾಡಿ. ಅಲ್ಲ, ನೀವು ಇಷ್ಟೋ ತನಕ ಎಲ್ಲಿಗೆ ಹೋಗಿದ್ರಿ? ನನಗೆ ತುಂಬಾ ಹೊಟ್ಟೆ ಸಿಕ್ತಿದೆ, ಮತ್ತೆ ತುಂಬಾ ಸುಸ್ತಾಗ್ತಿದೆ. ನಾನು ಸ್ವರ್ಗಕ್ಕೆ ಹೋಗಿ ಬಂದೆ ಅಲ್ವಾ, ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ, ಸರಿನಾ? ರಾಮ, ಮಹಾರಾಣಿ ಚಿನ್ನಾದೇವಿ, ಇಡೀ ದಾರಿಯಲ್ಲಿ ನೀವು ನಮ್ಮೊಂದಿಗೆ ಮಾತನಾಡಲೇ ಇಲ್ಲ. ಏಕೆ? ನಿಮ್ಮ ಆರೋಗ್ಯವು ಸರಿಯಾಗೇ ಇದೆ ಅಲ್ವೇ?
ಮಹಾರಾಜ್ರೆ, ಈ ಸುತ್ತೋಲೆನ ತಗೊಳ್ಳಿ, ಓದಿ ಇದನ್ನ. ಸುತ್ತೋಲಿ? ನೀವು ನಮ್ಮನ್ನು ಏಕೆ ಕರೆದದ್ದು? ಇದನ್ನು ಕೇಳಲೇ ಮಹಾರಾಣಿಯವರೇ, ನಿಮ್ಮ ಆರೋಗ್ಯ ಸರಿ ಇದೆ ಎಂದು. ಏಕೆಂದರೆ ನೀವು ನಮ್ಮೊಂದಿಗೆ ಮಾತನಾಡುತ್ತಲೇ ಇಲ್ಲವೇ? ಮಹಾರಾಜ್ರೆ, ಮಹಾರಾಣಿ ಚಿನ್ನಾದೇವಿ ನಿಮ್ ಜೊತೆ. ಇಂದಿನಿಂದ ನಾವು ಪತ್ನಿಯ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸುತ್ತೇವೆ, ಆದರೆ ನಿಮ್ಮೊಂದಿಗೆ ಮಾತನಾಡುವುದಿಲ್ಲ. ಆದರೆ ಏಕೆ ಹೀಗೆ? ನಮಗೆ ತಿಳಿದಿತ್ತು ನಿಮಗೆ ಎಲ್ಲ ಗೊತ್ತಿದ್ದ ಮೇಲೆಯೂ ಈ ಪ್ರಶ್ನೆಯನ್ನು ಕೇಳುತ್ತೀರಿ ಎಂದು. ಅದಕ್ಕೆ ಹೇಳುತ್ತಿದ್ದೇವೆ, ನೀವು ಪಂಡಿತ ರಾಮಕೃಷ್ಣರೊಂದಿಗೆ ಏನು ಮಾಡಿದಿರೋ ಅದು ಅನ್ಯಾಯವು ಎಂದು. ಒಬ್ಬ ನಿರ್ದೋಷಿಯನ್ನು ನೀವು ಮೃತ್ಯುವಿನ ದಾಸನಾಗಿಸಿದಿರಿ. ಆದ್ರೆ ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗಿದಾರಲ್ವಾ? ಮುಂದೆ ಬರೋ ಅಮಾವಾಸ್ಯೆ ದಿನ ಅವರು ಮತ್ತೆ ವಿಜಯನಗರಕ್ಕೆ ವಾಪಸ್ ಬರ್ತಾರೆ. ಮಹಾರಾಣಿ ಚಿನ್ನಾದೇವಿ, ನೀವು ಯೋಚನೆ ಆದರೂ ಹೇಗೆ ಮಾಡಿದಿರಿ ನಾವು ಪಂಡಿತ ರಾಮಕೃಷ್ಣರಂತಹ ಸ್ವಾಭಿಮಾನಿ ಹಾಗೂ ಜ್ಞಾನಿಯೊಂದಿಗೆ ಇಂಥ ಮೂರ್ಖ ಕೆಲಸ ಮಾಡುತ್ತೇವೆ ಎಂದು? ಪಂಡಿತ ರಾಮಕೃಷ್ಣ ಕುಶಲವಾಗಿದ್ದಾರೆ ಹಾಗೂ ಜೀವಂತವಾಗೂ ಇದ್ದಾರೆ. ನಮ್ಮನ್ನು ನಂಬಿ. ನೀವು ಏನು ನೋಡಿದಿರೋ ಯೋಚಿಸುತ್ತಿದ್ದೀರೋ ಅದು ಸತ್ಯವಲ್ಲ. ನಾವು ನಿಮಗೆ ಸತ್ಯದ ಪರಿಚಯ ಮಾಡುತ್ತೇವೆ. ಸತ್ಯನ? ಪಂಡಿತ ರಾಮಕೃಷ್ಣನ ಹೆಸರು ಆ ಚೀಟಿಯಲ್ಲಿ ಬರುತ್ತಿದ್ದಂತೆಯೇ ಹಾಗೂ ಅವರು ಸ್ವರ್ಗಕ್ಕೆ ಹೋಗಲು ಆಯ್ಕೆಯಾಗುತ್ತಿದ್ದಂತೆಯೇ ನಾವು ಮಹಾಮಂತ್ರಿಗಳನ್ನು ಭೇಟಿಯಾದೆವು ಹಾಗೂ ಒಂದು ಯೋಜನೆ ಮಾಡಿದೆವು. ಪಂಡಿತ ರಾಮಕೃಷ್ಣರ ಮನೆಯಿಂದ ಅವರ ಚಿತೆಯವರೆಗೂ ಭೂಮಿಯೊಳಗೆ ಒಂದು ಸುರಂಗವನ್ನು ಮಾಡಿ ಅದೇ ಸುರಂಗ ಮಾರ್ಗದಿಂದ ಪಂಡಿತ ರಾಮಕೃಷ್ಣ ಸುರಕ್ಷಿತವಾಗಿ ಹೊರಬರುತ್ತಾರೆ. ಖಂಡಿತ ಮಹಾರಾಜರೇ. ಆದ್ರೆ ಮಹಾರಾಜರೇ, ಕುತೂಹಲಕ್ಕೆ ಒಂದು ಮಾತು ಕೇಳಬೇಕು ಅಂತಿದ್ದೀನಿ. ನಿಮ್ಮ ಕುತೂಹಲ ನಮ್ಮ ಆಜ್ಞೆ, ಕೇಳಿ ನಿಸ್ಸಂಕೋಚವಾಗಿ. ಧನ್ಯವಾದ ಮಹಾರಾಜರೇ. ಮಹಾರಾಜರೇ, ನಾನು ಏನ್ ಕೇಳಬೇಕು ಅಂತೀನಿ ಅಂದ್ರೆ, ಪಂಡಿತ ರಾಮಕೃಷ್ಣನ ನೀವು ಕಾಪಾಡಬೇಕು ಅಂತ ಇದ್ರೆ ಅವರು ಸ್ವರ್ಗವಾಸಿ ಆಗ್ಬೇಕು ಅನ್ನೋ ಮಾತನ್ನ ನೀವು ಯಾಕೆ ಒಪ್ಕೊಂಡ್ರಿ? ನಾವು ನೋಡಬೇಕಿತ್ತು ಮಂತ್ರಿಗಳೇ. ಪಂಡಿತ ರಾಮಕೃಷ್ಣ ಸ್ವತಃ ಸುರಕ್ಷಿತವಾದ ನಂತರ ಮುಂದಿನ ಅಮಾವಾಸ್ಯೆಯವರೆಗೂ ನಮ್ಮ ದೃಷ್ಟಿಯಿಂದ ತನ್ನನ್ನು ಹೇಗೆ ಗುಪ್ತವಾಗಿ ಇಟ್ಟುಕೊಳ್ಳುತ್ತಾರೆ. ಇದು ಅವರ ಚಾತುರ್ಯತೆ, ಅವರ ಸಾಮರ್ಥ್ಯದ ಪರೀಕ್ಷೆಯಾಗಿರುತ್ತದೆ. ಅತಿ ಉತ್ತಮ ಮಹಾರಾಜರೇ. ಮಂತ್ರಿಗಳೇ, ನಿಮ್ಮಿಂದ ನಮಗೆ ಒಂದು ಭಾಷೆ ಬೇಕು. ಹೇಳಿ. ಈ ಯೋಜನೆಯ ಬಗ್ಗೆ ಪಂಡಿತ ರಾಮಕೃಷ್ಣರ ಹತ್ತಿರ ಏನು ಹೇಳುವುದಿಲ್ಲವೆಂದು. ಅವರ ಈ ಸುರಕ್ಷಿತವಾಗಿ ಹೊರಬರುವ ಮಾರ್ಗವನ್ನು ನಾವು ಮಾಡಿದಿವಿ ಎಂದು. ಮಹಾರಾಜರೇ, ನೀವು ಮಹಾನರು, ನೀವು ನ್ಯಾಯವಾಗಿದ್ದೀರಾ. ನಿಮ್ಮ ರಾಜ್ಯದ ಯಾವುದೇ ವ್ಯಕ್ತಿಗೂ ಏನೂ ಆಗೋದಕ್ಕೆ ನೀವು ಬಿಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ನಿಮಗೆ ನಿಜವಾಗ್ಲೂ ಗೊತ್ತಾಗಲ್ಲ ನಾನು ಎಷ್ಟು ಖುಷಿ. ಸಾಕು 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 ಸಾಕು. ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡಲಿಲ್ಲ, ಈಗ ಮಾತು ನಿಲ್ಲುತ್ತಲೇ ಇಲ್ಲ. ಅಂದ್ರೆ ಪಂಡಿತ ರಾಮಕೃಷ್ಣ ಸ್ವರ್ಗಕ್ಕೆ ಹೋಗೇ ಇಲ್ಲ, ಅವರು ಭಸ್ಮ ಆಗ್ಬಿಟ್ರ. ಮಹಾರಾಜ್ರೆ, ನೀವು ಮಾಡಿದ್ ಸರಿಯಾಗಿಲ್ಲ. ನಿಮಗ್ ಗೊತ್ತಾ ಅವ್ರಿಗೆ ಎಷ್ಟು ಬಿಸಿ ಆಗಿರಬಹುದು ಅಂತ? ಈ ಕಾರಣಕ್ಕೆ ನಾನು ನಿಮ್ ಜೊತೆ ಯಾವತ್ತಿಗೂ ಮಾತಾಡೋದಿಲ್ಲ. ಅರೆ ಕಿರಿಯ ಮಹಾರಾಣಿಯವರೇ, ಎಷ್ಟು ವಿಚಿತ್ರ ಕಿರಿಯ ಮಹಾರಾಣಿಯವರು. ಇದಕ್ಕೆ ಮುಂಚೆ ಅವರಿಗೆ ಸಮಸ್ಯೆ ಅರ್ಥವಾಗಲಿಲ್ಲ, ಈಗ ಸಮಸ್ಯೆಗೆ ಪರಿಹಾರ ದೊರಕಿದ ಮೇಲೆ ಸಮಸ್ಯೆಯ ಬಗ್ಗೆ ವಿಚಲಿತರಾಗಿದ್ದಾರೆ. ಏನು ಮಾಡುವುದು ಇವರನ್ನು? ನಾವು ಅವ್ರಿಗೆ ಅರ್ಥ ಮಾಡಿಸ್ತೀವಿ, ನೀವು ಚಿಂತೆ ಮಾಡಬೇಡಿ. ನೀವು ಕೇವಲ ನಮ್ಮ ಷರತ್ತಿನ ಚಿಂತೆ ಮಾಡಿ. ನಮ್ಮ ಷರತ್ತೆ? ಹಾ, ಅದೇ ಷರತ್ತು. ಪಂಡಿತ ರಾಮಕೃಷ್ಣ ಈ ಸಮಸ್ಯೆಯಿಂದ ಹೊರಗೆ ಬರಕ್ಕಾಗತ್ತಾ ಇಲ್ವಾ ಅಂತ. ಖಂಡಿತವಾಗಿಯೂ, ಖಂಡಿತ ನಮಗೆ ಷರತ್ತು ನೆನಪಿದೆ. ಆದರೆ ನೀವು ಪರಾಜಯಕ್ಕೆ ತಯಾರಾಗಿರಿ, ಏಕೆಂದರೆ ರಾಮಕೃಷ್ಣ ಅಷ್ಟು ದಿನಗಳ ಕಾಲ ಬಚ್ಚಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಮಹಾರಾಜರೇ, ಅದು ಪಂಡಿತ ರಾಮಕೃಷ್ಣ. ಅವ್ರು ಯಾವ್ದಾದ್ರೂ ಒಂದು ಪರಿಹಾರ ಖಂಡಿತ ಹುಡುಕ್ತಾರೆ. ಮತ್ತೆ ಈ ಷರತ್ತನ್ನು ಕೂಡ ನಾವೇ ಗೆಲ್ಲೋದು. ನಿಮ್ಮ ಭ್ರಮೆಯಿಂದ ಹೊರಬಂದಿರಿ ಮಹಾರಾಣಿಯವರೇ, ಏಕೆಂದರೆ ಷರತ್ತು ನಾವೇ ಗೆಲ್ಲುವುದು. ಈಗಾದ್ರೂ ನಂಬಿಕೆ ಬಂದಲ್ವಾ ನಾನ್ ದೆವ್ವ ಅಲ್ಲ ಅಂತ? ನಾನ್ ಸುರಕ್ಷಿತವಾಗಿ ವಾಪಸ್ ಬಂದಿದ್ದೀನಿ. ಮತ್ ಯಾರಿಗೂ ಯಾಕೆ ಗೊತ್ತೇ ಆಗ್ಲಿಲ್ಲ? ಯಾಕೆ ನಾನ್ ಯಾರಿಗೂ ಹೇಳಲಿಲ್ಲ ಅಂದ್ರೆ, ಆದ್ರೆ ನಿಶ್ಚಿಂತೆಯಿಂದ ಇರಬಹುದು. ಆದ್ರೆ ಒಂದಿನ ಆದ್ಮೇಲೆ ಅಮಾವಾಸ್ಯೆ ಬರ್ತಿದೆ. ಇಷ್ಟು ಕಡಿಮೆ ಸಮಯದಲ್ಲಿ ನಾವು ಗುಪ್ತ ಮಾರ್ಗವನ್ನ ನಿರ್ಮಾಣ ಮಾಡಬಹುದಾ ಹೇಳಿ? ಒಂದಿನದಲ್ಲಿ ಇದೆಲ್ಲ ಹೇಗ್ ಸಾಧ್ಯ? ಒಂದ್ ವೇಳೆ ನಾವು ಗುಪ್ತ ಮಾರ್ಗದಲ್ಲಿ ಹೋಗಕ್ ಆಗ್ಲಿಲ್ಲ ಅಂದ್ರೆ ಗುಪ್ತ ಮಾರ್ಗವೇ ನಮ್ಮ ಹತ್ರ ಬರುತ್ತೆ ಅಲ್ವಾ? ಅಂತಂದ್ರೆ ಒಂದು ದಿನದಲ್ಲಿ ಗುಪ್ತ ಮಾರ್ಗವನ್ನ ನಿರ್ಮಾಣ ಮಾಡೋದು ತುಂಬಾ ಕಠಿಣ. ಅದಕ್ಕೆ ನಾವ್ ಎಲ್ಲಿ ಚಿತೆನ ಮಾಡೋಣ ಅಂದ್ರೆ ಎಲ್ಲಿ ಗುಪ್ತ ಮಾರ್ಗ ಇರುತ್ತೋ ಅಲ್ಲೇ. ಆಗ ಗುಪ್ತ ಮಾರ್ಗದಲ್ಲಿ ನಾನು ವಾಪಸ್ ಬರ್ತೀನಿ.
ಮಂತ್ರಿವರಿಯರು ಚಿತೆಗೆ ಬೆಂಕಿ ಹಾಕೋಕ್ಕೂ ಮೊದಲು ಎಲ್ಲರನ್ನು ಧ್ಯಾನ ಮಾಡೋದಕ್ಕೆ ಹೇಳಿದ್ರು. ನಾನು ನನ್ ಜೊತೆ ಹೊಗೆ ಬರುವ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗಿದ್ದೆ. ಇವತ್ತಿಂದ 1 ತಿಂಗಳ ತನಕ ನಾನ್ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು. ಅದು ಆಚಾರ್ಯರಿಗೆ ಕಾಣಿಸ್ಲೇಬಾರ್ದು. ನಾನು 1 ತಿಂಗಳ ತನಕ ಕೇವಲ ವಿಶ್ರಾಂತಿ ಮಾಡ್ತೀನಿ. ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ಸಂತೋಷ ಪಡೋ ಸಮಯ ಶಾರದಾ. ಸಾಕು ಮಾಡಿ ಗುರುಗಳೇ, ಇನ್ನೆಷ್ಟು ಕಣ್ಣೀರನ್ನು ಹಾಕ್ತೀರಾ? ನೋಡಿ, ನೀವು ಸುರಿಸೋ ಕಣ್ಣೀರಿಂದ ಈ ಪಾತ್ರೆನೆ ತುಂಬೋಗಿದೆ. ಎಂಥ ದಡ್ಡ ತರ ಮಾಡ್ಕೊಂಡ ಈ ಪಂಡಿತ ರಾಮಕೃಷ್ಣ. ಚಿತೆ ಮೇಲೆ ಮಲಗಿ ವ್ಯರ್ಥವಾಗಿ ಭತ್ಸ್ಮಾಗೋದ. ಓಡ್ ಹೋಗಿದ್ರೆ ಅವನಿಗೇನ್ ಆಗ್ತಾ ಇತ್ತು? ಸುಮ್ನೆ ನಮ್ ತಲೆ ಮೇಲೆ ಬ್ರಹ್ಮಹತ್ಯಾ ದೋಷವನ್ನ ತಂದುಬಿಟ್ಟ. ಹೇಗ್ ತೊಳ್ಕೊಳ್ಳೋದು ಈ ಪಾಪನ? ನೀವು ಮಾಡಿರೋ ಪಾಪನ ಅನುಭವಿಸ್ಲೇಬೇಕು. ಇದೇ ಜನ್ಮದಲ್ಲಿ ನಿಮ್ಮ ಶರೀರಕ್ಕೆ ಹುಳ ಬೀಳತ್ತೆ. ಮುಂದಿನ ಜನ್ಮದಲ್ಲಿ ನೀವು ಹುಳ ಗುಟ್ಟುತ್ತೀರಾ. ಈ ಪಾಪಕ್ಕೆ ನಿಮ್ಗೆ ಎಷ್ಟು ದೊಡ್ಡ ಶಾಪ ಸಿಗತ್ತೆ ಅಂದ್ರೆ, ನೀವು ತಣ್ಣೀರಲ್ಲಿ ನಿಂತರೂ ಕೂಡ ನೀವು ಸುಡ್ತಾ ಇರ್ತೀರಾ. ಆದ್ರೆ ಈಗ ಹಾನಿ ಅಂತೂ ಆಗೇ ಬಿಡ್ತು ತಾನೆ? ಏನು? ನಿನ್ ಚಿನ್ನದ ಹಾರನ ಚಿತೆಲ್ ಬಿಟ್ಟು ಬರೋ ಅಗತ್ಯ ಏನಿತ್ತು? ಅಮ್ಮ, ಚಿತೆ ಭಸ್ಮ ಆದ್ಮೇಲೆ ಅಲ್ಲಿ ಏನು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮೊದಲು ಅನುಮಾನ ಆಚಾರ್ಯರಿಗೆ ಬರ್ತಿತ್ತು. ಮತ್ತೆ ಅಂತ ವಸ್ತುಗಳೆಲ್ಲ ಅಗ್ನಿಲಿ ಏನು ಆಗೋದಿಲ್ಲ. ಆದ್ರೆ ಹಾನಿ ಆಯ್ತು ತಾನೆ? ಅಯ್ಯೋ, ಏನು ಆಗೋದಿಲ್ಲ. ಯಾಕೆಂದ್ರೆ ಕುಂಡಲಿ ಮತ್ತೆ ಮಾಲೆ 2 ನಕಲಿ ಆಗಿತ್ತು. ಎಲ್ಲ ಯೋಜನೆ ಮಾಡೇ ಬಿಟ್ಟಿದ್ರಿ ಅಂದ್ಮೇಲೆ ಯಾಕೆ ಯಾರಿಗೂ ಹೇಳಲೇ ಇಲ್ಲ? ಎಲ್ಲರನ್ನೂ ಎಷ್ಟು ಅಳಿಸ್ಬಿಟ್ಟೆ ನೀನು. ಮಹಿಳೆಯರ ಬಾಯಲ್ಲಿ ಯಾವ್ದಾದ್ರೂ ಉಪಾಯ ಉಳಿಯುತ್ತಾ ಹೇಳು ಶಾರದಾ? ಒಂದ್ ವೇಳೆ ನಿಮಗೆ ಹೇಳಿದಿದ್ರೆ ಈ ಉಪಾಯ ಅಂತೂ ಸಫಲ ಆಗ್ತಿರ್ಲಿಲ್ಲ. ಎತ್ಕೊಳ್ಳಿ, ಅಮ್ಮ ಹೇಳ್ತಿದ್ದಾರೆ ನೀನು ಶಿಕ್ಷೆಗೆ ಯೋಗ್ಯ ಅಂತ. ಮತ್ತೆ ಈ ತರ ಯಾವತ್ತೂ ಮಾಡ್ಬೇಡ. ಯೋಚನೆ ಮಾಡೋಣ. ಸರಿ, ಇನ್ ಮಾಡಲ್ಲ. ಆದ್ರೆ ಯೋಚನೆ ಮಾಡೋ ಮಾತು ಇದು ಅಮ್ಮ. ಈ ಸಮಯದಲ್ಲಿ ಆಚಾರ್ಯರು ಹೇಗೆ ಯೋಚಿಸ್ತಿರ್ಬೋದು?